ಸಾಮಾನ್ಯವಾಗಿ ಟಿವಿಗಳಲ್ಲಿ ನೋಡ್ತಾ ಇದ್ದೀರಾ, ಬೇಕರಿ ಮತ್ತೆ ಟಿ ಹೋಟೆಲ್ಗಳಲ್ಲಿ ಅತಿ ಹೆಚ್ಚಿನ ಟ್ರಾನ್ಸಾಕ್ಷನ್ಸ್ ಆಗಿರತಕ್ಕಂಥದ್ದು. ಮತ್ತೆ ಅವ್ರಿಗೆ ಗೊತ್ತಿಲ್ಲದೆ 40 ಲಕ್ಷ 60 ಲಕ್ಷ 70 ಲಕ್ಷ ಈ ತರ ಆಗಿದೆ. ಮತ್ತೆ GST ಅವರಿಂದ ಎಲ್ಲರೂ ಸಹ ನೋಟಿಸ್ ಬಂದಿದೆ. ಇದೇ ರೀತಿ ಸುಮಾರು ಒಂದು ವರ್ಷದ ಹಿಂದೆ ಸಾಕಷ್ಟು ಸಲೂನ್ಗಳ ಮೇಲೆ ಸಹ GST ರೈಡ್ ಆಗಿದೆ, ತಮಗೆಲ್ಲ ಗೊತ್ತಿರಲಿ. ಬಟ್ ಇದು ಬೆಳಕಿಗೆ ಬಂದಿಲ್ಲ. ಬಟ್ ನಾವೇನ್ ಮಾಡ್ತೀವಿ, ಸಣ್ಣ ಸಣ್ಣ ಸಲೂನ್ಗಳನ್ನ ನಡೆಸ್ಕೊಂಡಿರ್ತೀವಲ್ಲ, UPI ಟ್ರಾನ್ಸಾಕ್ಷನ್ ಮಾಡಿರ್ತೀವಿ. ಬಟ್ ನಾವು ಜನಗಳ ಹತ್ರ ಯಾವ್ದೇ ತರಹದ GST ತೆರಿಗೆನ ತಗೊಂಡಿರಲ್ಲ. ಈಗ ಒಂದು ಹೇರ್ ಕಟ್ 100 ರೂಪಾಯಿ ಅಂತ ಹೇಳಿದ್ರೆ 100 ರೂಪಾಯಿ ತಗೊಂಡಿರ್ತೀವಿ. ಅದಕ್ಕೆ ನಾವು ಪ್ಲಸ್ 18% GST ಅಂತ ಹೇಳ್ಬಿಟ್ಟು 118 ರೂಪಾಯಿ ನಾವು ತಗೊಂಡಿರಲ್ಲ. ಅಂದ್ರೆ ನಾವು ಜನಗಳ ಹತ್ರ ನಾವು ಕಲೆಕ್ಟ್ ಮಾಡ್ಕೊಂತಿಲ್ಲ. ಅಂದ್ರೆ GST ಬಗ್ಗೆ ನಮಗೆ ಅರಿವು ಇಲ್ಲ. ಇತ್ತೀಚೆಗೆ GST ಒಂದು ಅವೇರ್ನೆಸ್ ಬರ್ತಾ ಇದೆ. ಈ ತರ ಬಂದಾಗ ನಾವೇನ್ ಮಾಡ್ಬೇಕಾಗತ್ತೆ, ಜನಗಳ ಮೇಲೆನೆ ನಾನು ಹೇಳಿದ್ನಲ್ಲ ಉದಾಹರಣೆ, 100 ರೂಪಾಯಿ ಹೇರ್ ಕಟ್ ಅಂದ್ರೆ 18 ರೂಪಾಯಿ ಸೇರಿ 118 ರೂಪಾಯಿ ಜನಗಳೇ ತಗೊಬೇಕಾಗತ್ತೆ. ಆ 18 ರೂಪಾಯಿನ ಮತ್ತೆ ನಾವು ಸರ್ಕಾರಕ್ಕೆ ಕೊಡಬೇಕಾಗತ್ತೆ. ಆದ್ರೆ ಈ ವ್ಯವಸ್ಥೆ ನಮಗೆ ಗೊತ್ತಾಗ್ತಾ ಇಲ್ಲ, ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ನೋಡಿ, ಕಾಡಿಮೆಣಸು ಮತ್ತೆ ಟಿ ಹೋಟ್ಲಿಗೆ ಸುಮಾರು 60 ಲಕ್ಷ 40 ಲಕ್ಷ 90 ಲಕ್ಷ ಹಿಂಗೆಲ್ಲ ನೀವು ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ನೋಟಿಸ್ಗಳು ಬರ್ತಾ ಇದೆ. ಮತ್ತೆ ಈ ಸಲೂನ್ಗಳಲ್ಲಿ ಏನಾಗುತ್ತೆ ಅಂತ ಹೇಳ, ನೀವು ಸಾಮಾನ್ಯವಾಗಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಒಂದು ವರ್ಷಕ್ಕೆ 20 ಲಕ್ಷ ಮಾತ್ರ ಮಾಡಬೇಕಾಗುತ್ತೆ. ಒಂದು ವರ್ಷಕ್ಕೆ 20 ಲಕ್ಷದ ಮೇಲ್ಗಡೆ ಏನಾದ್ರು ಬಂತು ಅಂದ್ರೆ ನೀವು ಆಲ್ರೆಡಿ GST ಓಡಾಡ್ತೀರಾ. 21 ಲಕ್ಷ ಆಯ್ತು ಅಂತ ಹೇಳಿದ್ರೆ 21 ಲಕ್ಷಕ್ಕೂ ನೀವು GST ಕಟ್ಟಬೇಕಾಗುತ್ತೆ. ಸಾಮಾನ್ಯವಾಗಿ ರೆಗ್ಯುಲರ್ ಅಲ್ಲಿ ನಮಗೆ 18% ಬರ್ತಾ ಇದೆ. 18% ನೀವು ಅವಾಗ 21 ಲಕ್ಷ ಕಟ್ಟಬೇಕಾಗುತ್ತೆ. ಹಂಗಾಗಿ ಒಂದು ವರ್ಷಕ್ಕೆ 20 ಲಕ್ಷ ಮಾತ್ರ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಅಂದ್ರೆ ಏಪ್ರಿಲ್ ಟು ಮಾರ್ಚ್. ಅದ್ರ ಮೇಲೆ ಆದ್ರೆ ನೀವು GST ಹೋಲ್ಡರ್ ಆಗ್ತೀರಾ, ಅಂದ್ರೆ GST ಕಟ್ಟಲೇಬೇಕಾಗುತ್ತೆ. ಅಂದ್ರೆ ನಿಮಗೆ ಗೊತ್ತಿಲ್ಲ ಅಂದ್ರೂ ಇಲಾಖೆಗೆ ಗೊತ್ತಾಗುತ್ತೆ ನಿಮ್ಮ ಟ್ರಾನ್ಸಾಕ್ಷನ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಹೇಳೋದು ಏನಂದ್ರೆ, ಕೆಲವೊಂದು ಸಲಗಳು ನೋಡಿದೀನಿ, ಯಾರೋ ಬರ್ತಾರೆ, ಅಣ್ಣ ನಮ್ದೊಂದು 200 ರೂಪಾಯಿ ದುಡ್ಡು ಹಾಕ್ತೀನಿ, ಕ್ಯಾಶ್ ಕೊಡಿ ಅಂತ ಹೇಳ್ತಾರೆ. ಅವನೇನ್ ಮಾಡ್ತಾನೆ, ನಿಮ್ಮ ಒಂದು ಸ್ಕ್ಯಾನರ್ಗೆ 200 ರೂಪಾಯಿನ ಸ್ಕ್ಯಾನ್ ಮಾಡ್ತಾನೆ. ಅದು ಸಹ ನಿಮ್ಮ ಅಕೌಂಟಲ್ಲಿ ಕೌಂಟ್ ಆಗುತ್ತೆ. ಅವಾಗ ನೀವೇನ್ ಮಾಡ್ತೀರಾ, ಕ್ಯಾಶ್ನ 200 ರೂಪಾಯಿ ಅವನಿಗೆ ಕೊಡ್ತೀರಾ. ಇದೇ ತರ ಸಾಕಷ್ಟು ಸಲೂನ್ಗಳು ನೀವು ತಪ್ಪು ಮಾಡಿದೀರಾ. ಇವನ್ಯಾರ ಬರ್ತಾನೆ, ಅಣ್ಣ ಅರ್ಜೆಂಟ್ ಒಂದು 300 ರೂಪಾಯಿ ಬೇಕಾಗಿತ್ತು, ನಿಮ್ಗೆ ಸ್ಕ್ಯಾನ್ ಮಾಡ್ತೀನಿ, ನೀವು ನನಗೆ ಕ್ಯಾಶ್ ಕೊಡಿ ಅಂತ ಹೇಳ್ತಾರೆ. ಆಯ್ತು ಹಾಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಹಾಕಿಸ್ಕೊಂತೀವಿ. ಅದು ದೊಡ್ಡ ತಪ್ಪು. ಆದಷ್ಟು UPI ಅಲ್ಲಿ ನಾನು ಹೇಳೋದು 20 ಲಕ್ಷದ ಒಳಗೆ ಟ್ರಾನ್ಸಾಕ್ಷನ್ ಮಾಡಿ ಸಲೂನ್ಗಳಲ್ಲಿ. ಮತ್ತೆ 20 ಲಕ್ಷದ ಮೇಲ್ಗಡೆ ಆಯ್ತು ಅಂದ್ರೆ ಆಟೋಮೆಟಿಕ್ ನೀವು GST ಬರ್ತೀರಾ. ನೀವು ಗೊತ್ತಿಲ್ಲ ಅಂದ್ರೂ ಸಹ 1 ವರ್ಷನೂ ಮಾತಾಡ್ಸಲ್ಲ, 2 ವರ್ಷಕ್ಕೂ ನೀವು ಮಾತಾಡ್ಸಲ್ಲ, 3ನೇ ವರ್ಷಕ್ಕೆ ನಿಮ್ಗೆ ನೋಟಿಸ್ ಬರುತ್ತೆ. GST ನೀವು ಸಹ ಇಷ್ಟು ಕಟ್ಟಲೇಬೇಕು ಅಂತೇಳಿ ಖಂಡಿತವಾಗಿ ಕಟ್ಟಲೇಬೇಕಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಲಿಕ್ಕೆ ಅಂತೇಳಿ ಈ ವಿಡಿಯೋನ ಈ ಮುಂಜಾನೆಯ ಸಮಯದಲ್ಲಿ ನಾನು ಮಾಡಿರ್ತೀನಿ. ನಮಸ್ಕಾರ.